ಓಂ ನಮಃ ಶಿವಾಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು 2025ರಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳ. ಇದು ಬಂದ್ಬಿಟ್ಟು ವರ್ಷ 144 ವರ್ಷಗಳ ನಂತರ ಒಂದು ಸತಿ ಬರುವಂಥದ್ದು. ಹಾಗೆ ಆ್ಯಂಡ್ ಈಗ ಜನವರಿ 13th 2025ಗೆ ಸ್ಟಾರ್ಟ್ ಆದರೆ ಫೆಬ್ರವರಿ 26th 2025ಗೆ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ 50 ಡೇಸ್ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು 144 ವರ್ಷಗಳಿಗೆ ಒಂದು ಸತಿ ಬರುವಂಥದ್ದು. ಇದು ನಡೆಯುವ ಜಾಗ ಎಲ್ಲಪ್ಪ ಅಂತ ಹೇಳಿದ್ರೆ ಪ್ರಯಾಗ್ರಾಜ್, ಉತ್ತರ ಪ್ರದೇಶದಲ್ಲಿ. ಆ್ಯಂಡ್ ಯಾವ್ಯಾವ ನದಿಗಳು ಸಂಗಮ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ವಿಡಿಯೋ ಸ್ವಲ್ಪ ಲೆಂತಿಯಾಗಿರ್ಬೋದು, ಬಟ್ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫುಲ್ ಡೀಟೇಲ್ಸ್ ಹೇಗೆ ಹೋಗಬೇಕು, ಯಾವ ಥರ ಟಿಕೆಟ್ ಬುಕ್ ಮಾಡ್ಕೋಬೇಕು, ಆ್ಯಂಡ್ ಅಲ್ಲಿ ಯಾವ ಥರ ಸ್ಟೇದು ಏನು ಡೀಟೇಲ್ಸ್ ಏನು, ಮತ್ತು ಅಲ್ಲಿ ಏನು ಮಾಡಬೇಕು, ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನಸಂಖ್ಯೆ ಸೇರ್ತಾರೆ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡ್ತೀರಾ ನೋಡಿ. ವಿಡಿಯೋ ಲೆಂತ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ನೋಡಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಫುಲ್ ಕಂಪ್ಲೀಟ್ ನೋಡಿದ್ಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಯಾಸ್ ಆಲ್ಮೋಸ್ಟ್ ಹೇಳ್ದಾಗೆ ವಿಡಿಯೋ ಇದು ಬಂದ್ಬಿಟ್ಟು ಕುಂಭಮೇಳ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು Jan 13th, ಅಂದರೆ ಇವತ್ತೇ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇವತ್ತೇ. ಆ್ಯಂಡ್ ಇದು ಎಂಡ್ ಆಗೋದು 26th February 2025 ಅಂದರೆ ಆಲ್ಮೋಸ್ಟ್ ನಮಗೆ ಇವತ್ತಿಂದ ಒಂದು 40 to 46 ಡೇಸ್ ಟೈಮ್ ಸಿಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಡೆಯೋ ಜಾಗ ಬಂದ್ಬಿಟ್ಟು ಪ್ರಯಾಗ್ರಾಜಲ್ಲಿ. ಆ್ಯಂಡ್ ಅದನ್ನು ಪ್ರಯಾಗ್ರಾಜಲ್ಲಿ ನಡೆಯುವಂಥದ್ದು ಮಹಾಕುಂಭಮೇಳ. ಅದನ್ನು ಇನ್ನೊಂದು ಹೆಸರಿಂದನೂ ಕರೀತಾರೆ ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು. ಅಲ್ಲಿ 3 ನದಿಗಳು ಸಂಗಮ ಆಗುವಂಥ ಜಾಗವನ್ನೇ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಅದು ಯಾವ್ಯಾವ ನದಿ ಅಂತ ಹೇಳಿದ್ರೆ ಯಮುನಾ, ಸರಸ್ವತಿ ಆ್ಯಂಡ್ ಗಂಗಾ, ಈ 3 ನದಿಗಳು ಅಲ್ಲಿ ಸಂಗಮವಾಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು 144 ವರ್ಷಗಳಿಗೆ ಒಮ್ಮೆ ಆಗುವಂಥದ್ದು. ನಮ್ಮ ಜೀವನದಲ್ಲಿ ಮತ್ತೆ ಇದನ್ನು ನಾವು ನೋಡಲು ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಏಜ್ ಇರೋಂಥವ್ರಿಗೆ ಆಲ್ಮೋಸ್ಟ್ ಯಾರಿಗೂ ಸಾಧ್ಯ ಇಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಆ್ಯಂಡ್ 145. ಸೊ ಇದನ್ನು ಆದಷ್ಟು ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಕೀ ಡೇಟ್ಸ್ ಅಂತ ಇರುತ್ತೆ. ಸೊ ಕೆಲವೊಂದು ದಿನಗಳನ್ನ ಅವರು ಸೆಲೆಕ್ಟೆಡಾಗಿ ಇದು ಮಾಡಿಬಿಟ್ಟು ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಗ್ರ್ಯಾಂಡಾಗಿ ಇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಗಾಯ್ಸ್, ಈ ಮಹಾಕುಂಭಮೇಳಕ್ಕೆ ಹೋದರೆ ತುಂಬ ಜನ ನೀವು ಅಘೋರಿಗಳನ್ನ, ಸಾಧುಗಳನ್ನ ಮತ್ತು ತುಂಬ ಜನನೂ ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಅವರು ಗೌರ್ಮೆಂಟ್ ಒಂದು ಅಂದಾಜಿಗೆ ಲೆಕ್ಕ ಹಾಕಿರೋದು, ಅಂದಾಜು ಬರ್ಬೋದು ಅಂತ ಊಹೆ ಮಾಡಿಕೊಂಡು ಲೆಕ್ಕ ಹೇಳ್ತಾ ಇರೋದೇ ಒಂದು 40 crore ಮೆಂಬರ್ಸ್ ಇಲ್ಲಿಗೆ ಗ್ಯಾದರ್ ಆಗ್ತಾರೆ ಈ ಮಹಾಕುಂಭಮೇಳದಲ್ಲಿ ಅಂತ ಒಂದು ಇದನ್ನು ಇದು ಮಾಡಿದ್ದಾರೆ ಅವರು. ಸೊ ನಾವು ನಮ್ಮ ಕೈಲಾದರೆ ಅಥವಾ ನಮಗೆ ಸಾಧ್ಯ ಆದರೆ ಈ ನಮ್ಮ ಬೆಂಗಳೂರಿಂದನೂ ತುಂಬ ಜನ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ್ಯಂಡ್ ಈ ಕೀ ಡೇಟ್ಸಲ್ಲಿ ಒಂದು ಸತಿ ಹೋಗೋಕ್ಕೆ ಪ್ರಯತ್ನ ಪಡಿ. ಆ ಕೀ ಡೇಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಇವತ್ತೇ January 13th ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೋಗೋಕ್ಕಾಗಲ್ಲ. ಇವತ್ತು ಬಂದ್ಬಿಟ್ಟು ಪೌಷ ಪೌರ್ಣಮಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ರು ತುಂಬ ಚೆನ್ನಾಗಿರೋದು. ಆ್ಯಂಡ್ ಇದು ಬಿಟ್ಟರೆ ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು 14th, ಅಂದರೆ ನಾಳೆ ಮಹಾಸಂಕ್ರಾಂತಿ ದಿನ ಅಲ್ಲಿ ಬಂದ್ಬಿಟ್ಟು ಫಸ್ಟು ಶನಿ ಸ್ನಾನ ಅಂತ ಇರುತ್ತೆ. ಅದು ಆಗಲಿಲ್ಲ, ಸಾಧ್ಯ ಇಲ್ಲ ಆಲ್ಮೋಸ್ಟು ಇವತ್ತು ನಾನು ಇದು ಮಾಡೋದಕ್ಕೆ. ಆ್ಯಂಡ್ ಅದು ಆಗ್ತಾಯಿಲ್ಲ. ಸೊ ಅದು ಬಿಟ್ಟರೆ ಬೇರೆ ಡೇಟ್ಸ್ ಇಲ್ವಾ ಅಂತ ಹೇಳಿದ್ರೆ ಇದ್ದಾವೆ, ಇನ್ನೂ ತುಂಬಾ ಡೇಟ್ಸ್ ಇದ್ದಾವೆ. ಆ ಡೇಟ್ಸ್ ಯಾವಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಹೋಗೋಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾಯಿದ್ರೆ ಈ ಡೇಟ್ಸಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡಿ, ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು 29th ಇದೇ ಮಂತು ಜನವರಿಯಲ್ಲಿ ಅದು ಬಂದ್ಬಿಟ್ಟು ಸೆಕೆಂಡ್ ಶನಿ ಸ್ನಾನ ಅಂತ ಇರುತ್ತೆ. ಅದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಮಿಸ್ ಆದರೆ ಇನ್ನೊಂದು ಡೇಟ್ ಬಂದ್ಬಿಟ್ಟು February 3rd ಅದು ಬಂದ್ಬಿಟ್ಟು ಬಸಂತ ಪೌರ್ಣಮಿ ಅಂತ ಹೇಳ್ಬಿಟ್ಟು ಅವತ್ತು ಪೌರ್ಣಮಿ ಇರುತ್ತೆ. ಅವತ್ತಿನ ದಿನವೂ ಅಲ್ಲಿ ತುಂಬ ಜನ ಗ್ಯಾದರ್ ಆಗ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ಕೀ ಡೇಟ್ ಅಲ್ಲಿ ತುಂಬ ಇದರಲ್ಲಿ ಮಾಡೋವಂಥದ್ದು, ಆ ಡೇಟ್ ಬಂದ್ಬಿಟ್ಟು 12th February. ಅದು ಬಂದ್ಬಿಟ್ಟು ಮಾಗಿ ಪಂಚಮಿ ಅಂತ ಹೇಳ್ತಾರೆ. ಅವತ್ತಿಗಾದರೂ ಟ್ರೈ ಮಾಡಿ. ತುಂಬ ಆ್ಯಂಡ್ ಈ ಕುಂಭಮೇಳದಲ್ಲಿ 4 ಟೈಪ್ಸ್ ಇದ್ದಾವೆ ಗೈಸ್. ಅದು ಯಾವುದೇ ಥರ ಅಂತ ಹೇಳಿದ್ರೆ, ಮಹಾಕುಂಭಮೇಳ ಬಂದ್ಬಿಟ್ಟು 144 years 144 ವರ್ಷಕ್ಕೆ ಒಮ್ಮೆ ಒಂದು ಸತಿ ಮಾಡುವಂಥದ್ದು. ಆ್ಯಂಡ್ ಪೂರ್ಣ ಕುಂಭಮೇಳ ಅದು 12 yearsಗೆ ಒನ್ಸ್ ಮಾಡುವಂಥದ್ದು. ಇದು ತುಂಬಾ ಜನ ಕೇಳಿರ್ತೀರ. ಆ್ಯಂಡ್ ಅರ್ಧ ಕುಂಭಮೇಳ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅದು 6 yearsಗೆ ಒನ್ಸ್ ಮಾಡ್ತಾರೆ. ಆ್ಯಂಡ್ ಕೊನೆಯದಾಗಿ ಛೋಟ ಕುಂಭ ಅಂತ ಹೇಳ್ಬಿಟ್ಟು ಮೇಘ ಕುಂಭ, ಅದು ಇಯರ್ಲಿ ಒನ್ಸ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಪ್ರಯಾಗ್ರಾಜಲ್ಲಿ ನಡೆಯುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದು ಮಹಾಕುಂಭಮೇಳದ್ದು ಕಂಪ್ಲೀಟ್ ಡೀಟೇಲ್ಸು. ಆ್ಯಂಡ್ ಈಗ ಅಲ್ಲಿ ಅದರದ್ದು ಉತ್ತರ ಪ್ರದೇಶದ್ದು ನಿಮಗೆ ಪ್ರಯಾಗ್ರಾಜಲ್ಲಿ ನಿಮಗೆ ನೈಟ್ ಸ್ಟೇಗಾಗಿರ್ಬೋದು ಅಥವಾ 1 day ಸ್ಟೇಗಾಗಿರ್ಬೋದು, ಅದು ಕಂಪ್ಲೀಟಾಗಿ
ನೀವು ಬುಕ್ ಮಾಡ್ಕೊಬೇಕಾದ್ರೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಹೋಗ್ತಾ ಇದ್ದರೆ. ಆ್ಯಂಡ್ ಪರ್ಸನ್ಗೆ ಅಲ್ಲಿ ಬಂದ್ಬಿಟ್ಟು ಟೆಂಟ್ ಏರ್ಪಾಟ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಈ ಮಹಾಕುಂಭ ಮೇಳ ಬಂದು ಒಂದು 10,000 ಏಕರ್ಸಲ್ಲಿ ಸ್ಪ್ರೆಡ್ ಆಗಿ ಮಾಡ್ತಾ ಇರೋವಂಥದ್ದು. ತುಂಬ ಅದ್ಭುತವಾಗಿರುತ್ತೆ. ಯಾರಾದರೂ ನನ್ನ ಕೈಯಲ್ಲಿ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, 46 ಡೇಸಲ್ಲಿ, ಆದರೆ ನಾನಂತೂ ಖಂಡಿತ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರಾದರೂ ಹೋಗ್ತಾ ಇದ್ದರೆ ಅದನ್ನು ನನಗೆ ಒಂದ್ಸತಿ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಏನಾದರೂ ಇದರಿಂದ ನಾನು ಕೊಟ್ಟಿರೋಂಥ ಡೀಟೇಲ್ಸಿಂದ, ಇನ್ಫಾರ್ಮೇಷನಿಂದ ಏನಾದರೂ ಯೂಸ್ ಆಗಿದ್ದರೆ, ಪ್ರಯೋಜನ ಆಗಿದ್ದರೆ ಸ್ವಲ್ಪ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಟೆಂಟ್ಸ್ಗೆ ಪರ್ಸನ್ಗೆ 1,500 ರುಪೀಸಿಂದ ಸ್ಟಾರ್ಟ್ ಆದರೆ 45,000ವರೆಗೂ ರೇಂಜ್ ಇದೆ. ಸೊ ಅವ್ರವ್ರ ರೇಂಜ್ಗೆ ತಕ್ಕನಾಗಿ ಯಾವ ಥರ ಬೇಕು ಅಥವಾ ಯಾವ ಥರ ಇದು ಮಾಡ್ಕೊಬೇಕು ಅಂತ ಇದು ಮಾಡ್ಕೊಬೋದು. ಅದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ್ಯಂಡ್ ಅದಾದ ನಂತರ ನಮ್ಮ ಬ್ಯಾಂಗ್ಳೂರಿಂದ 3 ಟ್ರೈನ್ ಇದ್ದಾವೆ. ಒಂದು ರೆಗ್ಯುಲರ್ ಆಗಿರುತ್ತೆ ಆ್ಯಂಡ್ ಎರಡು ಟ್ರೈನ್ ರೆಗ್ಯುಲರ್ ಇರುತ್ತೆ, ಒಂದು ಸ್ಪೆಷಲ್ ಟ್ರೈನ್ ಇದೆ. ಆ್ಯಂಡ್ ಎರಡು ಟ್ರೈನ್ ರೆಗ್ಯುಲರ್ ಇರೋವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಸಂಘಮಿತ್ರ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು, ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಮೈಸೂರು BSB ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು, ಅದು ಬಂದ್ಬಿಟ್ಟು ಸಂಘಮಿತ್ರ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಮಾರ್ನಿಂಗ್ 9:15ಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ನಿಮಗೆ 12. ಆ್ಯಂಡ್ ಟ್ರೈನ್ಸ್ಗೆ ಬಂದ್ಬಿಟ್ಟು ಪರ್ಸನ್ಗೆ ಸ್ಲೀಪರಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ 1,065 ರುಪೀಸ್ ಆಗುತ್ತೆ. ಆ್ಯಂಡ್ ಥರ್ಡ್ AC ಹೋಗ್ತೀವಿ ಅಂದರೆ 2,670 ರುಪೀಸ್ ಆಗುತ್ತೆ. ಸೊ ಯಾವ ಥರ ಪ್ಲ್ಯಾನ್ ಮಾಡ್ಕೊತೀರಾ ಅಂತ ನೋಡಿ. ಆ್ಯಂಡ್ ಇದ್ರ ಡೀಟೇಲ್ಸಲ್ಲಿ, ಈ ಇನ್ಫಾರ್ಮೇಷನಲ್ಲಿ ಏನಾದರೂ ಮಿಸ್ಟೇಕ್, ಆ್ಯಂಡ್ ಇದು ಬಿಟ್ಟು ಬೇರೆ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೂ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆಯಾ ಇಲ್ಲ ಅಂತಲೂ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ಕೊತ, ಆ್ಯಂಡ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.